ಇದೇನ್ರಿ ಆ ಚೋಟ್ ಮೆಣಸಿನ್ಕಾಯಿ ಅಷ್ಟೊಂದ್ ಜನದ ಕಣ್ ತಪ್ಸಿ ಎಲ್ರಿ ಓಡ್ ಹೋಗಿರ್ತಾಳೆ? ಮಿನಿ, ಅವಳೆಲ್ಲೂ ಹೋಗಿರೋದಿಲ್ಲ, ಅಲ್ಲೇ ಎಲ್ಲೋ ಇರ್ತಾಳೆ. ಹುಡುಕ್ತಾರೆ, ನಾನು ಹೋಗಿ ನೋಡ್ತೀನಿ. ರೀ, ಅವಳು ಸಾಮಾನ್ಯದವಳಲ್ಲ ರೀ. ಹೇಗಾದ್ರೂ ಮಾಡಿ ಈ ಮನೆ ತನಕ ಬಂದ್ರೂ ಬರ್ತಾಳೆ. ಆ ಮಾಯನ್ ನೋಡೋದಕ್ಕಾದ್ರೂ ಬಂದೇ ಬರ್ತಾಳೆ. ಹಾಗೊಂದ್ ವೇಳೆ ಅವಳು ಮನೆ ತನಕ ಬಂದ್ರು ಮನೆ ಒಳಗಡೆ ಹೋಗೋದಿಕ್ಕಂತೂ ನಾವು ಬಿಡಬಾರ್ದು. ಎಸ್, ಇಲ್ಲೇ ಇದ್ ಕಾಯೋಣ. ರೀ, ನನಗ್ ಯಾಕೋ ಭಯ ಆಗ್ತಿದೆ. ಮೊದ್ಲು ನಿಮ್ ಹುಡುಗ್ರಿಗೆ ಫೋನ್ ಮಾಡಿ ಸರಿಯಾಗಿ ಅವಳನ್ನ ಹುಡ್ಕೋದಕ್ ಹೇಳಿ. ಅದೇನ್ ಕೆಲ್ಸಕ್ ಬಾರ್ದೇ ಇರೋರ್ನ ಮೇಂಟೈನ್ ಮಾಡ್ತಿರೋ ನೀವು. ಒಂದ್ ಕೆಲ್ಸಾನೂ ಸರಿಯಾಗಿ ಮಾಡಲ್ಲ. ಎಲ್ಲೂ ಕಾಣಿಸ್ತಾ ಇಲ್ಲ. ಅಣ್ಣ ಫೋನ್ ಮಾಡ್ತಾ ಇದ್ದಾರೆ. ಕೇಳಿಸ್ಕೊಳ್ಳೋ, ಸರಿಯಾಗಿ ಎಲ್ಲಾ ಕಡೆನೂ ಹುಡುಕ್ಬೇಕು. ಅವಳು ಮಹಾನ್ ಖತರ್ನಾಕ್. ಯಾವುದೇ ಕಾರಣಕ್ಕೂ ಮನೆಗೆ ಬರೋದಿಕ್ ಬಿಡ್ಲೇಬಾರ್ದು. ಅವಳನ್ನ ನೀವು ಹುಡುಕ್ಲೇಬೇಕು. ಇಲ್ಲ ಅಂದ್ರೆ ಎಲ್ರ ಪ್ರಾಣಕ್ಕೂ ತೊಂದರೆ ಇದೆ. ಅರ್ಥ ಆಯ್ತಣ್ಣ. ಒಂದ್ ಜಾಗನೂ ಬಿಡಲ್ಲ ಅಣ್ಣ, ಹುಡುಕ್ತೀವಿ ಅವಳನ್ನ. ಏಯ್ ಬಾರೋ, ಆ ಕಡೆ ಎಲ್ಲಾದ್ರೂ ನೋಡೋಣ. ಎಂತ ಮೋಸ ಮಾಡ್ಬಿಟ್ಟಿದಾರ ನೋಡಮ್ಮ. ಈ ರಾಕ್ಷಸರ ಹತ್ರ ಅದಕ್ಕೆ ಶ್ರೇಷ್ಠನ್ನ ಒಬ್ಳೆ ಬಿಟ್ಟು ನಾನು ಇಲ್ಲಿಗೂ ಬರಲ್ಲ ಅಂತ ಹೇಳೋದು. ಈಗ್ಲಾದ್ರೂ ನೋಡಿದ್ಯಾ ಅವಳ ಜೀವಕ್ಕೆ ಸ್ವಂತ ಅಪ್ಪನಿಂದಾನೇ ಎಷ್ಟು ತೊಂದರೆ ಇದೆ ಅಂತ? ಇಲ್ಲ ಅಂತ ನಾನು ಎಲ್ಲೇ ಹೇಳ್ದೆ. ಆದ್ರೆ ಹಾಗಂತ ನಾನು ಸದಾ ಇಲ್ಲೇ ಇರ್ತೀನಿ ಅಂತ ಅಂದ್ರೆ ಅದು ಶಾಶ್ವತವಾದ ಪರಿಹಾರ ನಮ್ಮಯ್ಯ. ನಿಖಿಲ್ ಕಾಲ್ ಮಾಡ್ತಿದ್ದಾರೆ. ಹೇಳು ನಿಖಿಲ್. ಮಾಯಾ, ಲಚ್ಚಿ ನನ್ನನ್ನು ಕರೆಕ್ಟ್ ಆಗಿರೋ ಸ್ಪಾಟ್ಗೆ ಕರ್ಕೊಂಡು ಬಂದ್ಲು. ಆದರೆ ಇಲ್ಲಿ ಲಚ್ಚಿ ಅವರಮ್ಮ ಮಾತ್ರ ಇದ್ದಾರೆ. ಶ್ರೇಷ್ಠ ಎಲ್ಲೂ ಕಾಣಿಸ್ತಾ ಇಲ್ಲ. ಏನ್ ಹೇಳ್ತಿದ್ಯಾ ನಿಖಿಲ್? ಕಾಣ್ತಿಲ್ಲ ಅಂದ್ರೆ ಅವಳನ್ನ ಬೇರೆ ಕಡೆ ಎಲ್ಲೋ ಇಟ್ಟಿದ್ದಾರೆ ಅನ್ಸುತ್ತೆ. ಸರಿಯಾಗಿ ಹುಡುಕು ನಿಖಿಲ್. ಅವಳು ಯಾಕೋ ತುಂಬಾ ಪ್ರಾಬ್ಲಮ್ ಅಲ್ಲಿ ಇದ್ದಾಳೆ ಅನ್ಸುತ್ತೆ. ಮಾಯಾ, ನಾನ್ ಎಲ್ಲಾ ಕಡೆ ಹುಡುಕಿನೇ ನೀನು ಕಾಲ್ ಮಾಡ್ತಿರೋದು. ನಿಖಿಲ್, ನೀನಿರೋ ಲೊಕೇಶನ್ ಕಳ್ಸು, ನಾನು ಈಗ್ಲೇ ಅಲ್ಲಿಗೆ ಬರ್ತೀನಿ. ಸರಿ. ಮಾಯಾ, ಬೇಡ ಕಣೆ, ಅಲ್ಲಿ ಪರಿಸ್ಥಿತಿ ಹೇಗಿದ್ಯೋ ಏನೋ. ಹೇಗಾದ್ರೂ ಇರ್ಲಿ, ನಾನು ಹೋಗ್ತೀನಮ್ಮ. ಏನೇ ಮಾತಾಡ್ತಾ ಇದ್ಯಾ? ಬೇಡ. ಯಾಕೋ ನನ್ ಬಲ್ಗಣ್ಣು ಅದ್ರತಾ ಇದೆ. ಒಳ್ಳೇದಲ್ಲ ಮಾಯಾ, ಹೋಗ್ಬೇಡ. ಅಮ್ಮ, ನನ್ ಮಗಳು ಕಾಣಿಸ್ತಿಲ್ಲ. ಹೇಗಮ್ಮ ಇರ್ಲಿ ನಾನು? ನೀನೇ ಹೇಳು. ನೀನೀಗ ಯಾಕೆ ನನ್ನನ್ನು ತಡೀತಿದ್ಯಾ ಹೇಳು? ನಿನ್ನ ಮಗಳಿಗೇನು ಆಗ್ಬಾರ್ದು ಅಂತ ಅಲ್ವಾ? ಆದ್ರೆ ಅಲ್ಲಿ ನನ್ ಮಗಳು ಸರಿ, ಆದ್ರೆ ಹುಷಾರು ಮಾಯಾ. ಸರಿ ಅಮ್ಮ, ನೀನೆಲ್ಲಿ ಹುಷಾರು. ಇಷ್ಟಿದ್ದಾಳೆ,
ನಮ್ಗೆ ಚಳ್ಳೆ ಹಣ್ಣು ತಿನ್ಸ್ಬಿಟ್ಲಲ್ಲ. ಎಷ್ಟೇ ಆದ್ರೂ ನಿಮ್ ರಕ್ತ ಅಲ್ವಾ? ಅಪ್ಪನ್ಗಿಂತ ಮಕ್ಕಳು ಒಂದ್ ಕೈ ಯಾವತ್ತೂ ಮೇಲೆ ಇರ್ತಾರೆ. ಏನ್ ಜೋಕಾ? ಈ ಟೈಮಲ್ಲೂ ನಾನು ಜೋಕ್ ಮಾಡ್ತೀನಾ? ಹೋಗ್ಲಿ ಬಿಡಿ, ಅವಳಿಂದ ನಾವ್ಯಾಕೆ ಕಿತ್ತಾಡೋದು? ಅಲ್ಲ, ಅವಳು ತಪ್ಪಿಸ್ಕೊಂಡು ಇಷ್ಟೊತ್ತಾದ್ರೂ ಇಲ್ಲಿಗೆ ಬರ್ಲಿಲ್ಲ ಅಂದ್ರೆ ಇನ್ನೆಲ್ಲಿಗೆ ಹೋಗಿರ್ತಾಳೆ ರೀ? ಅಯ್ಯೋ, ಅದ್ ನನಗೆ ಗೊತ್ತಿದ್ರೆ ನಾನು ಹೋಗಿ ಹೇಳ್ಕೊಂಡ್ ಬರ್ತಿದ್ದೆ ಅಲ್ವಾ? ಈ ಟೈಮಲ್ಲೂ ನನ್ಗೆ ಯಾಕೆ ಕೋಪ ಬರೋ ಹಾಗೆ ಮಾಡ್ತೀಯಾ? ಈಗ್ಲೇ ನನ್ನ ಟೆನ್ಷನ್ ನನ್ಗಿದೆ. ಅವಳೇನಾದ್ರೂ ಈಗ ನಮ್ ಕೈಗೆ ಸಿಗದೆ ಮಾಯಿನ ಕೈಗೆ ಸಿಕ್ಕಿ ವಿಷಯನೆಲ್ಲ ಹೇಳಿ, ಆ ಮಾಯ ಅವಳನ್ನ ಮುತ್ಕುನ್ ಹತ್ರ ಕರ್ಕೊಂಡೋಗಿ ಮುತ್ಕುನ್ಗೆ ವಿಷಯ ಗೊತ್ತಾಗಿ ಆಮೇಲೆ ಏನು ಅಂತ ನೆನೆಸ್ಕೊಂಡ್ರೆ ತಲೆ ಚಿಟ್ಟಿಡ್ದು ಹೋಗ್ತಾ ಇದೆ. ಏನ್ ಮಾಡೋದಕ್ಕಾಗತ್ತೆ? ಇದ್ದೇ ಇದೆಯಲ್ಲ ನಮ್ ಬೀದಿ ನಾಟಕ. ಅದನ್ನೇ ಮಾಡಿ ಹೇಗಾದ್ರೂ ಆ ಮುದ್ಕ ಅವ್ರ ಮಾತನ್ನ ನಂಬದೇ ಇರೋ ಹಾಗೆ ಮಾಡ್ಬೇಕಷ್ಟೇ. ಎಲ್ಲ ಸಮಯದಲ್ಲೂ ವರ್ಕ್ ಆಗೋದಿಲ್ಲ ಮಿನಿ. ನನ್ಗಂತೂ ಏನೂ ಗೊತ್ತಾಗ್ತಾ ಇಲ್ಲ. ಅಣ್ಣ, ಒಂದ್ ಸಣ್ಣ ಎಡವಟ್ಟಾಗ್ಬಿಟ್ಟಿದೆ ಅಣ್ಣ. ಲೇ, ಈಗ್ಲೇ ನನ್ ಜೀವ ಬಾಯಿಗೆ ಬರ್ತಾ ಇದೆ. ನೀನ್ ಮತ್ತೇನ್ ಹೇಳ್ತಿದ್ಯೋ ಅದೇನ್ ಹೇಳ್ ಸಾಯಿ ಬೇಗ. ಅಣ್ಣ, ಆ ಡಾಕ್ಟ್ರು ನಿಖಿಲ್ ಬಂದು ನಮ್ನೆಲ್ಲ ಹೊಡೆದಾಕ್ಬಿಟ್ಟು ಆ ಲಚ್ಚಿ ಅವ್ರ ಅಮ್ಮನ ಇಲ್ಲಿಂದ ಕರ್ಕೊಂಡೋಗ್ಬಿಟ್ಟ ಅಣ್ಣ. ಲೇ ಲೇ ಲೇ, ಒಂದು ಕೆಲ್ಸ ಸರಿಯಾಗಿ ಮಾಡೋದಿಕ್ ಬರಲ್ವಲ್ರು ನಿಮ್ಗೆ? ದಿನ ತಿನ್ನೋದಿಕ್ಕೆ ಬಿರಿಯಾನಿ 10 ಮೊಟ್ಟೆ ಬೇಕು ಅಂತೀರಾ? ಒಬ್ಬ ಡಾಕ್ಟ್ರನ್ ಹೊಡೆದಾಕಕ್ಕಾಗ್ಲಿಲ್ವಾ ನಿಮ್ಗೆ? ಅಣ್ಣ, ನಾವು ಹೊಡೆದೋಣ, ಆದ್ರೆ ಅವನೇ ಸ್ವಲ್ಪ ಜಾಸ್ತಿ ಹೊಡೆದ್ಬಿಟ್ಟು ಹೋಗ್ಬಿಟ್ಟ ಅಣ್ಣ. ಥೂ ನಿಮ್ಮ. ನಾನೇನಾದ್ರೂ ಅಲ್ಲಿದ್ದಿದ್ರೆ ಒಬ್ಬೊಬ್ರನ್ನು ನಾನೇ ಮುಗಿಸ್ಬಿಡ್ತಿದ್ದೆ. ನೋಡೋ, ಬೇಕಾದ್ರೆ ಇನ್ನೂ ಒಂದಷ್ಟು ಜನನ್ ಕರ್ಸ್ಕೊಳ್ಳಿ, ಆದ್ರೆ ಯಾವುದೇ ಕಾರಣಕ್ಕೂ ಆ ಡಾಕ್ಟ್ರು ಮತ್ತೆ ಆ ಹೆಂಗ್ಸು ಅಲ್ಲಿಂದ ತಪ್ಸ್ಕೋಬಾರ್ದು. ಹಾಗೂ ಒಂದ್ ವೇಳೆ ಪರಿಸ್ಥಿತಿ ಏನಾದ್ರೂ ಕೈ ಮೀರ್ತಾ ಇದೆ ಅಂದ್ರೆ ಅವ್ರ ಕಥೆನ ಅಲ್ಲೇ ಮುಗಿಸ್ಬಿಡಿ. ಯಾವುದೇ ಕಾರಣಕ್ಕೂ ಅವ್ರು ಇಲ್ಲಿವರೆಗೂ ಬರಬಾರ್ದು ಅಷ್ಟೇ. ಏನಾದ್ರೂ ಹೇಳೋ, ಹ್ಞೂ ಅನ್ನೋ ಇಲ್ಲ ಹ್ಞೂ ಅನ್ನೋ. ಅಣ್ಣ, ಹಂಗೆ ಮಾಡ್ತೀವಣ್ಣ, ನೀವೇನ್ ಎದುರುಬೇಡಿ ಅಣ್ಣ. ಹಾ, ಏಯ್ ಬಾರೋ. ಈಗೇನಾಯ್ತ್ರಿ? ಇನ್ನೇನಾಯ್ತು? ಕೆಲ್ಸಕ್ಕೆ ಬರ್ದವ್ರನ್ನ ನಂಬ್ಕೊಂಡು ನಾನು ಹಾಳಾದೆ. ಮಿನಿ, ಅಲ್ಲಿಂದ ತಪ್ಪಿಸ್ಕೊಂಡವಳು ಮನೆಗೆ ಬಂದ್ರೂ ಬರ್ಬೋದು. ಹಾಗೊಂದ್ ವೇಳೆ ಅವಳು ಏನಾದ್ರೂ ಮನೆಗೆ ಬರೋದಿಕ್ಕೆ ಹೊರಟಿದ್ರೆ ನಡಿ, ಅಲ್ಲೇ ಗೇಟಲ್ಲೇ ಹಿಡ್ದು ಹಾಕೋಣ. ಹಾ, ನಿಖಿಲ್, ಶ್ರೇಷ್ಠ ಸಿಕ್ಕಿದ್ಲಾ? ನಿಖಿಲ್, ಆ ಕಡೆ ಹುಡುಕಿದ್ಯಾ? ಇಲ್ಲಿ ಈ ಕಡೆ ಶ್ರೇಷ್ಠ ಎಲ್ಲಿ ನಿಖಿಲ್? ನನ್ ಶ್ರೇಷ್ಠ ಎಲ್ಲಿ ನಿಖಿಲ್? ಮಾಯಾ, ಕಾಮ್ ಡೌನ್, ಕಾಮ್ ಡೌನ್. ನಾನು ಎಲ್ಲ ಕಡೆ ಹುಡುಕಾಯ್ತು, ಆದರೆ ಶ್ರೇಷ್ಠ ಇಲ್ಲೆಲ್ಲೂ ಇಲ್ಲ. ಇಲ್ಲಿ ಲಚ್ಚಿಯವರಮ್ಮನ ಕೂಡ್ ಹಾಕಿದ್ರು. ಅವ್ರನ್ನ ಬಿಡಿಸಿ ಅಮ್ಮ ಮಗಳನ್ನ ಒಂದು ಮಾಡಾಯ್ತು. ನಾವಿವಾಗ ಶ್ರೇಷ್ಠನ ಎಲ್ಲಿಟ್ಟಿದ್ದಾರೆ ಅಂತ ತಿಳ್ಕೋಬೇಕು. ಇಲ್ಲಿಲ್ಲ ಅಂದ್ರೆ ಇನ್ನೆಲ್ಲಿಟ್ಟಿರ್ತಾರೆ ನಿಖಿಲ್? ಒಂದ್ ವೇಳೆ ಆ ಪಾಪಿಗಳ ಅವಳನ್ನ, ಅಯ್ಯೋ ಶ್ರೇಷ್ಠ, ಮಾಯಾ, ಎಲ್ಲಿದ್ಯಾ ಶ್ರೇಷ್ಠ ಪುಟ್ಟ? ಎಲ್ಲೋ ಇದೆಯಾ ನೀನು ಶ್ರೇಷ್ಠ?
ಮಾಯಾ, ಪ್ಲೀಸ್ ಮೊದಲು ಅಳೋದನ್ನ ನಿಲ್ಸು. ಅವಳಿಗೇನು ಆಗಿರಲ್ಲ. ಮೋಸ್ಟ್ಲಿ ಆ ಪಾಪಿಗಳಿಗೆ ಅನುಮಾನ ಬಂದ್ಬಿಟ್ಟು ಈ ಜಾಗದಿಂದ ಬೇರೆ ಜಾಗಕ್ಕೆ ಶಿಫ್ಟ್ ಮಾಡಿರ್ಬೇಕು. ಹೌದಾ ನಿಖಿಲ್? ಶ್ರೇಷ್ಠ ಪುಟ್ಟನ್ಗೇನು ಆಗಿರಲ್ಲ ಅಲ್ವಾ? ಖಂಡಿತ ಮಾಡಿರಲ್ಲ. ಆದ್ರೆ ಈಗ ನಮ್ಗೆ ವಿಷಯ ಗೊತ್ತಾಗಿರೋದ್ರಿಂದ ಅವಳಿಗೇನಾದ್ರೂ ತೊಂದರೆ ಕೊಡ್ತಾರ ನಿಖಿಲ್? ಬೇಗ ಏನಾದ್ರೂ ಮಾಡೋ ನಿಖಿಲ್, ನನ್ ಮಗಳನ್ನ ಕಾಪಾಡೋ ನಿಖಿಲ್. ಭಯ ಪಡ್ಬೇಡ ಮಾಯಾ, ಧೈರ್ಯ ತಗೋ. ಈಗಲೂ ಅವಳಿಗೇನೂ ಆಗೋದಿಲ್ಲ. ಆದ್ರೆ ನಮ್ಮಿಬ್ಬರಿಗೆ ಈಗ ಅವಳು ಎಲ್ಲಿದ್ದಾಳೆ ಅಂತ ತಿಳ್ಕೊಳ್ಳೋದು ಸ್ವಲ್ಪ ಕಷ್ಟ. ಒಂದ್ ಕೆಲಸ ಮಾಡೋಣ, ಡೈರೆಕ್ಟ್ ಆಗಿ ಮನೆಗೆ ಹೋಗ್ಬಿಟ್ಟು ಅಪ್ಪಾಜಿ ಹತ್ರ ಎಲ್ಲ ವಿಷಯನೂ ಹೇಳ್ಬಿಡೋಣ. ಶ್ರೇಷ್ಠ ಕಾಣಿಸ್ತಿಲ್ಲ ಅಂತ ಗೊತ್ತಾದ್ರೆ ಅವ್ರು ನಮ್ಮ ಮಾತನ್ನ ನಂಬ್ತಾರೆ. ಅವರು ಅವ್ರ ಇನ್ಫ್ಲುಯೆನ್ಸ್ ನ ಯೂಸ್ ಮಾಡಿದ್ರೆ ಶ್ರೇಷ್ಠನ ಆದಷ್ಟು ಬೇಗ ಹುಡುಕ್ಬೋದು. ನಿಖಿಲ್, ಶ್ರೇಷ್ಠ ಕಾಣಿಸ್ತಿಲ್ಲ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಅದಕ್ಕೆ ಕಾರಣ ಧರ್ಮೇಂದ್ರ ಯಾಮಿನಿ ಅಂತ ಹೇಳೋಣ. ಆಗ ಪೊಲೀಸ್ ಕಡೆಯಿಂದ ನಮ್ಗೆ ಶ್ರೇಷ್ಠನ ಹುಡ್ಕೋಕೆ ಹೆಲ್ಪ್ ಆಗ್ಬೋದಲ್ವಾ? ಸರಿ, ಹಾಗಾದ್ರೆ ಬಾ ಪೊಲೀಸ್ ಸ್ಟೇಷನ್ಗೆ ಹೋಗೋಣ. ಹಾ, ನಡಿ. ಅಯ್ಯೋ, ಇವ್ರು ಇಲ್ಲೇ ಇದ್ದಾರೆ. ನಾನು ತಪ್ಪಿಕೊಂಡಿದ್ದ ವಿಷಯ ಇವ್ರಿಗೆ ಗೊತ್ತಾಯ್ತಾ? ರೀ, ಆ ಚೋಟ್ ಮೆಣಸಿನ್ಕಾಯಿ ತುಂಬಾ ಖಾರ ರೀ. ಅವಳು ಏನಾದ್ರೂ ಬೇರೆ ಪ್ಲಾನ್ ಮಾಡ್ಕೊಂಡೆ ಇಲ್ಲಿಗೆ ಬಂದ್ರೆ? ಅವಳು ಮೊದಲು ಇಲ್ಲಿ ಬರಲಿ. ಅದು ಹೇಗೆ ನಮ್ಮ ಕಣ್ ತಪ್ಪಿಸಿ ಇಲ್ಲಿಂದ ಒಳಗೋಗ್ತಾಳೋ ನಾನು ನೋಡ್ತೀನಿ. ಮಿನಿ, ತುಂಬ ಕೇರ್ಫುಲ್ ಆಗಿ ನೋಡ್ತಾ ಇರೋ. ಅವಳು ದೂರದಿಂದ ನಮ್ಮನ್ನು ಅಬ್ಸರ್ವ್ ಮಾಡಿದ್ರೂ ಮಾಡ್ಬೋದು. ಒಂದ್ ವೇಳೆ ಅವಳು ನಾವಿಲ್ಲಿರೋದನ್ನ ನೋಡಿ ಹಿಂದ್ಗಡೆ ಗೇಟಿಂದ ಒಳಗ್ ಬಂದ್ರೆ? ಅದು ಸರಿನೇ. ಒಂದು ಕೆಲಸ ಮಾಡೋಣ, ನೀನು ಅಲ್ಲಿರು, ಹುಷಾರಾಗಿ ನೋಡ್ಕೊ. ಸರಿ, ನೀವು ಹುಷಾರು. Gmaya, Tamaso, Gmaya,
ಕಳ್ಳು ಪುಟ್ಟಿ ಕದ್ದು ಮುಚ್ಚಿ ಎಲ್ಲಿ ಹೋಗಿ ಬರ್ತಿದೀಯಾ? ಹ್ಮ್. ರೀ, ಅದವಳೆ ಅಲ್ವಾ? ಇಷ್ಟು ಕೇರ್ಫುಲ್ ಆಗಿದ್ರು ಅದ್ ಹೇಗ್ರಿ ಮನೆಯೊಳಗ್ ಬಂದ್ಲು ಈ ಮರಿ ರಾಕ್ಷಸಿ? ನನಗೂ ಅದೇ ಗೊತ್ತಾಗ್ತಾ ಇಲ್ಲ. ಅಲ್ಲ, ನಿಜವಾಗ್ಲೂ ಅವಳೇನಾ? ನಿಮ್ಗೇನ್ ಟೆನ್ಷನ್ ಅಲ್ಲಿ ಕಣ್ ಕಾಣ್ತಿಲ್ವಾ? ಅಲ್ಲಿ ನೋಡ್ರಿ ಅವಳ ಬಟ್ಟೆನ ಹೇಗೆ ಗಬ್ಬಾಗಿದೆ ಅಂತ. ಹಾಗೆ ಆ ಮುದ್ಕನ್ನ ತಬ್ಕೊಂಡಿರೋದ್ ನೋಡಿ, ಪಕ್ಕಾ ಅದು ಅವಳೇ ರೀ. ಅಯ್ಯೋ, ಏನ್ ಮಾಡೋದೀಗ? ಅವಳೇನಾದ್ರೂ ಬಾಯ್ ಬಿಟ್ರೆ ನಮ್ ಕತೆ ಮುಗೀತು ಮಿನಿ. ಈ ಕಳ್ಳು ಪುಟ್ಟಿ ಮುಣ್ಣಲ್ಲಿ ಚೆನ್ನಾಗಿ ಆಟ ಆಡ್ಕೊಂಡ್ ಬಂದ್ಯಾ? ಅದಕ್ಕೆ ಬಚ್ಚಿಟ್ಕೊಂಡ್ ಕಳ್ಳಿ ತರ. ಗೊತ್ತಾಯ್ತಾ ಪುಟ್ಟಿ? ದೇವ್ರೆ, ಅವಳಿಗೇನಾದ್ರೂ ಬಾಯ್ ಬಿಟ್ಬಿಟ್ಟು ಎಲ್ಲ ಹೇಳ್ಬಿಟ್ರೆ ನಮ್ ಮುಂದಿನ ದಾರಿ ಏನು? ಪುಟ್ಟಿ ನೋಡು, ಹಾಗೆಲ್ಲ ಮಣ್ಣಲ್ಲಿ ಆಟ ಆಡ್ಬಾರ್ದು. ಕಾಯಿಲೆ ಬಂದ್ಬಿಡುತ್ತೆ. ಯಾರಿಗಾದ್ರೂ ಗೊತ್ತಾಗ್ಬಿಟ್ರೆ ಅಯ್ಯೋ. ಮಣ್ಣಲ್ಲಿ ಆಡ್ಬಾರ್ದು, ಸರಿನಾ? ಪರವಾಗಿಲ್ಲ ಮಾವ, ಅವಳು ಎಲ್ಲೂ ಹೊರಗಡೆ ಹೋಗಿಲ್ಲ ಅಲ್ವಾ? ಅಂದ್ರೆ ಇಲ್ಲೇ ಕಾಂಪೌಂಡ್ ಒಳಗಡೆನೆ ಇದ್ಲು, ನಾನು ನೋಡ್ದೆ. ಪರವಾಗಿಲ್ಲ, ಹೊರಗಡೆ ಎಲ್ಲ ಆಡಿ ತುಂಬಾ ದಿನ ಆಗಿತ್ತಲ್ಲ, ಆಡ್ಕೊಳ್ಳಿ ಅಂತ ನಾನೇ ಸುಮ್ಮನಾದೆ ಅಷ್ಟೇ. ಪುಟ್ಟ, ನಿನ್ಗೆ ಆಟ ಆಡಿ ತುಂಬಾ ಸುಸ್ತಾಗಿರ್ಬೇಕು ಅಲ್ವಾ? ತಿನ್ನೋದಿಕ್ಕೆ ಏನಾದ್ರೂ ಕೊಡ್ಲಾ? ನಿನ್ ಫೇವ್ರೆಟ್ ಚಾಕ್ಲೇಟ್? ಬಾ 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 ಇಲ್ಲಿ. ಏನು ಬೇಡ ನನ್ಗೆ. ಧರ್ಮೇಂದ್ರ, ಈಗ ಚಾಕ್ಲೇಟ್ ಎಲ್ಲ ಬೇಡ. ಇನ್ ಸ್ವಲ್ಪ ಹೊತ್ತಿನಲ್ಲಿ ತಿಂಡಿ ತಿಂತಾಳೆ, ಇಲ್ಲ ಅಂದ್ರೆ ಸರಿಯಾಗಿ ತಿಂಡಿ ತಿನ್ನಲ್ಲ ಅವಳು. ಪುಟ್ಟಿ, ಇವತ್ತು ನಾನು ನೀನು ಜೊತೆಲೆ ಕುತ್ಕೊಂಡು ತಿಂಡಿ ತಿನ್ನೋಣ, ಸರಿನಾ? ಅಯ್ಯೋ, ನೀವೆಲ್ಲ ಹೋಗ್ತೀರಾ ಬಾವಾ? ನೀವಿಲ್ಲೇ ಇರಿ, ತಿಂಡಿ ಇಲ್ಲಿಗೆ ತಂದ್ಕೊಡ್ತೀವಿ. ಯಾಮಿನಿ, ಹಾ, ಮಗುಗೆ ಸ್ವಲ್ಪ ತಿಂಡಿ ತಗೊಂಡ್ ಬಾ. ಹಾ, ಹಾಗೆ ಸ್ವಲ್ಪ ತುಪ್ಪನೂ ಹಾಕೊಂಡ್ ಬಾ. ನನ್ ಮಗಳಿಗೆ ತುಪ್ಪ ಅಂದ್ರೆ ತುಂಬಾ ಇಷ್ಟ. ಸರಿ ರೀ. ಅಯ್ಯೋ ದೇವ್ರೆ, ಯಾಕಪ್ಪ ನಮಗಿಷ್ಟು ಟೆನ್ಷನ್ ಕೊಡ್ತೀಯಾ? ಈ ಮರಿ ರಾಕ್ಷಸಿಯಿಂದ ನಮಗ್ ತೊಂದ್ರೆ ತಪ್ಪಿದ್ದಲ್ಲ. ಸಾಯಿಸ್ಬಿಡೋಣ ಅಂದ್ರೆ ಇವ್ರೇನೋ ಬೇಡ ಬೇಡ ಅಂತಾರೆ. ಪಾಪ ಮಗಳು ಅನ್ನೋ ಮಮಕಾರ ನೋಡು, ಅದಕ್ಕೆ ಎಲ್ಲ ಹೋಗತ್ತೆ ಮಗಳ ಮೇಲಿರೋ ಪ್ರೀತಿ. ಇವ್ರು ಯಾವ ಕ್ಷಣ ಬೇಕಾದ್ರೂ ಮಗಳ ಕಡೆ ಮನಸ್ಸು ಬದಲಾಯಿಸ್ಬೋದು. ಹಾಗೇನಾದ್ರೂ ಆದ್ರೆ ಇವ್ರು ಎಲ್ರೂ ಸೇರಿ ನನ್ನನ್ನು ಬಲಿ ಪಶು ಮಾಡ್ತಾರೆ. ಮೊದಲು ನನ್ನ ಪ್ರಾಣನ ನಾನು ಕಾಪಾಡ್ಕೋಬೇಕು. ಏನ್ ಮಾಡೋದು? ಅವಳು ಬದುಕಿದ್ರೆ ತಾನೇ ನನಗೆ ತೊಂದ್ರೆ. ಅವಳನ್ನೇ ಸಾಯಿಸ್ಬಿಟ್ರೆ ಇದೇ ಸರಿಯಾದ ಸಮಯ. ಅವಳು ಸತ್ರೆ ನಮ್ಮ ಎಲ್ಲಾ ತಪ್ಪುಗಳು ಸತ್ತೋಗತ್ತೆ. ಅವಾಗ ಯಾರೂ ನಮ್ಮನ್ನ ಏನು ಮಾಡೋದಕ್ಕಾಗಲ್ಲ.
ಆ ಮಾಯಾನೂ ಅಷ್ಟೇ ಇಲ್ಲಿಂದ ತೊಲಗ್ತಾಳೆ. ಎಸ್, ಗುಡ್ ಐಡಿಯಾ ಯಾಮಿನಿ. ಈ ಚಾನ್ಸ್ನ ಸರಿಯಾಗಿ ಉಪಯೋಗಿಸ್ಕೋ.